ಎಲ್ಲರಿಗೂ ನಮಸ್ಕಾರ. ನಮ್ಮ ವರಮಹಾಲಕ್ಷ್ಮಿ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಮಾಡಲಿಕ್ಕೆ ನಾವು ಈ ರೀತಿ ಹಸೆ ಬರ್ಕೊಳ್ಬೇಕಾಗಿರುತ್ತೆ. ರಂಗೋಲ ಪುಡಿಯಿಂದ ಈ ರೀತಿ ನೀವು ರಂಗೋಲೆಯನ್ನು ಬರೆದು ಅದರ ಮೇಲೆ ಮುತ್ತುಗದ ಎಲೆಯನ್ನು ಇಟ್ಟು ಅದರ ಮೇಲೆ ಅಕ್ಕಿ ಹಾಕಿ ಅದರ ಮೇಲೆ ಹಸೆ ಬರೆದು ಮತ್ತೊಂದು ಸಲ ಈ ರೀತಿ ನೀವು ಕಳಶವನ್ನು ಹೋಗಿಟ್ಟು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಬೇಕು. ರಂಗೋಲೆಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ. ನೀವೆಲ್ಲರೂ ಅದನ್ನು ನೋಡಿಕೊಂಡು ಅನುಸರಿಸಿ ಅದೇ ರೀತಿ ರಂಗೋಲೆಯನ್ನು ಹಾಕಿ ಪೂಜೆ ಮಾಡಿ. ಬಂದಾಳು ಮಹಾಲಕ್ಷ್ಮಿ ನಮ್ಮ ಮನೆಗೆ ಸಂಜೆಯ ಹೊತ್ತಿನಲಿ, ಹೆಜ್ಜೆ ಮೇಲ್ ಹೆಜ್ಜೆ ಇಕ್ಕುತ್ತಾ ಘಲು ಘಲು ಗೆಜ್ಜೆ ನಾದವ ಮಾಡುತ್ತಾ, ಹೆಜ್ಜೆ ಮೇಲ್ ಹೆಜ್ಜೆ ಇಕ್ಕುತ್ತಾ ಘಲು ಘಲು ಗೆಜ್ಜೆ ನಾದವ ಮಾಡುತ್ತಾ, ಮೂರ್ಜಗ ಮೋಹಿಸುತ್ತ ಮುರಹರ ನಾರಾಣಿ, ಮೂರ್ಜಗ ಮೋಹಿಸುತ್ತ ಮುರಹರ ನಾರಾಣಿ, ಸಜ್ಜನರಿಗೆಲ್ಲ ಸೌಭಾಗ್ಯ ಕೊಡುತ್ತಲಿ, ಸಜ್ಜನರಿಗೆಲ್ಲ ಸೌಭಾಗ್ಯ ಕೊಡುತ್ತಲಿ. ಬಂದಾಳು ಮಹಾಲಕ್ಷ್ಮಿ ನಮ್ಮ ಮನೆಗೆ ಸಂಜೆಯ ಹೊತ್ತಿನಲಿ, ಮಾಸ ಶ್ರವಣ ಮಾಸದಿ ಪೌರ್ಣಿಮೆ ವಾಸರ ಶುಕ್ರವಾರದಿ, ಮಾಸ ಶ್ರವಣ ಮಾಸದಿ ಪೌರ್ಣಿಮೆ ವಾಸರ ಶುಕ್ರವಾರದಿ, ಭೂಸೂರರೆಲ್ಲ ಕೂಡಿ ಸಾಸಿರ ನಾಮ ಪಾಡಿ, ಭೂಸೂರರೆಲ್ಲ ಕೂಡಿ ಸಾಸಿರ ನಾಮ ಪಾಡಿ, ವಾಸವಾಗಿರಲಿಕ್ಕೆ ವಾಸುದೇವನ ಸಹಿತ, ವಾಸವಾಗಿರಲಿಕ್ಕೆ ವಾಸುದೇವನ ಸಹಿತ. ಬಂದಾಳು ಮಹಾಲಕ್ಷ್ಮಿ ನಮ್ಮ ಮನೆಗೆ ಸಂಜೆಯ ಹೊತ್ತಿನಲಿ. ವರಮಹಾಲಕ್ಷ್ಮಿ ಕೆಳಗಡೆ ಆಸನಕ್ಕೆ ನಾವು ಹೂಡೋ ಮುಂಚೆ ಈ ಒಂದು ರಂಗೋಲೆಯನ್ನು ಅಕ್ಕಿ ಹಿಟ್ಟಿನಲ್ಲಿ ಅಥವಾ ಅರಿಶಿಣದಿಂದ ಬರೆದ್ಬಿಟ್ಟು ಮಧ್ಯದಲ್ಲಿ ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಬಹುದು. ಇಷ್ಟೇ ರಂಗೋಲೆ ಹಾಕಿದ್ರೂ ಪರವಾಗಿಲ್ಲ. ಇದಕ್ಕೆ ಬಾರ್ಡ್ರ್ ಕೊಟ್ಟು ನಾವು ಇದನ್ನು ಚಕ್ರದ ಥರನೂ ಮಾಡಬಹುದು. ಕನಕವಾಯಿತು ಮಂದಿರ ದೇವಿಯು ಬರಲು ಜಯ ಜಯ ಜಯವೆನ್ನುತ್ತಾ, ಸನಕಾದಿ ಯೋಗಿಯೋಳು ಸೇವೆಯ ಮಾಡುತ್ತಿರಲು, ಸನಕಾದಿ ಯೋಗಿಯೋಳು ಸೇವೆಯ ಮಾಡುತ್ತಿರಲು, ಕನಕಾವಲ್ಲಿಯು ತನ್ನ ಕಾಂತನ್ನ ಕರಕೊಂಡು, ಕನಕಾವಲ್ಲಿಯು ತನ್ನ ಕಾಂತನ್ನ ಕರಕೊಂಡು. ಬಂದಾಳು ಮಹಾಲಕ್ಷ್ಮಿ ನಮ್ಮ ಮನೆಗೆ ಸಂಜೆಯ ಹೊತ್ತಿನಲಿ, ಉಟ್ಟ ಪೀತಾಂಬರ ಹೊಳೆಯುತ್ತಾ ಕರದಲ್ಲಿ ಗಟ್ಟಿ ಕಂಕಣ ಹಿಡಿಯುತ್ತಾ, ಉಟ್ಟ ಪೀತಾಂಬರ ಹೊಳೆಯುತ್ತಾ ಕರದಲ್ಲಿ ಗಟ್ಟಿ ಕಂಕಣ ಹಿಡಿಯುತ್ತಾ, ಸೃಷ್ಟಿ ಗೋಡೆಯ ನಮ್ಮ ಪುರಂದರ ವಿಠಲನ, ಸೃಷ್ಟಿ ಗೋಡೆಯ ನಮ್ಮ ಪುರಂದರ ವಿಠಲನ ಪಟ್ಟಾಧರಸಿ ನಮಗೆ ಇಷ್ಟಾರ್ಥ ಕೊಡಲಿಕ್ಕೆ, ಪಟ್ಟಾಧರಸಿ ನಮಗೆ ಇಷ್ಟಾರ್ಥ ಕೊಡಲಿಕ್ಕೆ. ಬಂದಾಳು ಮಹಾಲಕ್ಷ್ಮಿ ನಮ್ಮ ಮನೆಗೆ ಸಂಜೆಯ ಹೊತ್ತಿನಲಿ.